ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಗುಡ್ ಮಾರ್ನಿಂಗ್ ಪ್ರಿಯ ದೇವರ ಮಕ್ಕಳೇ, ಈ ಮುಂಜಾನೆ ವೇಳೆ ದೇವರ ಸನ್ನಿಧಿಯಲ್ಲಿ ಮೊದಲು ಪ್ರಾರ್ಥಿಸೋಣ. ಪರಿಶುದ್ಧನು ಮಹೋನ್ನತನು ಸರ್ವಶಕ್ತನೂ ಆಗಿರುವಂಥ ನಮ್ಮ ಪರಲೋಕದ ತಂದೆಯ ದೇವರೇ, ಅಪ್ಪ ಈ ಒಂದು ಒಳ್ಳೆಯ ಸಮಯಕ್ಕೆ ಸ್ತೋತ್ರ ಕರ್ತನೆ. ತಂದೆಯ ದೇವರು ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ಅಪ್ಪ ನಿನ್ನ ಸ್ತುತಿಸಲು, ನಿನ್ನ ನಾಮ ಮಹಿಪಡಿಸಲು, ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥಿಸಲು ಕೊಟ್ಟಂಥ ಕೃಪೆಯಾಗಿ ಸ್ತೋತ್ರ ಕರ್ತನೆ. ಈ ಒಂದು ವಾಕ್ಯವನ್ನು ನೋಡ್ತಂಥ ಪ್ರತಿಯೊಬ್ಬರನ್ನು ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತೇನೆ ತಂದೆ. ಅಪ್ಪ ಈ ವೇಳೆ ಒಬ್ಬೊಬ್ಬರ ಸಂಗಡ ನೀನು ಮಾತಾಡೋ ರಾಜ. ಈ ವೇಳೆ ದೇವರಾತ್ಮ ವಾಕ್ಯಗಳ ಪದಗಳ ಗುಡಾರ್ಥ ತಿಳಿಪಡಿಸು ರಾಜ. ನಮ್ಮೊಬ್ಬೊಬ್ಬರ ಹೃದಯಗಳನ್ನು ತಿಳಿದಿರುವ ದೇವರು ನೀನಾಗಿದ್ದೆ ಕರ್ತನೆ. ನಮ್ಮೊಬ್ಬೊಬ್ಬರ ಪರಿಸ್ಥಿತಿಗಳನ್ನು ತಿಳಿದಿರುವ ದೇವರಾಗಿದ್ದೆ ಕರ್ತನೆ. ಈ ದಿನದಲ್ಲಿ ನಮ್ಮೊಬ್ಬೊಬ್ಬರು ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ. ಆದಿಂದ ಅಂತ್ಯದ ನಿನ್ನ ಸಾನ್ನಿಧ್ಯದಲ್ಲಿ, ನಿನ್ನ ಪ್ರಸಾದದಲ್ಲಿ ನಮ್ಮ ಸಂಗಡ ನಡೆಸೆಂದು ನನ್ನನ್ನೇ ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ. ಯೇಸು ನಮ್ಮ ಮೊದಲು ನಮ್ಮದು ಪ್ರಾರ್ಥಿಸ್ತೀನಿ ತಂದೆ ಅಂತೀವಿ. ಆಮೇಲೆ ಸ್ತೋತ್ರ. ಕರ್ತನ ಅತಿ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲ ಒಂದೇ ಸಲ್ಲಿಸ್ತೀನಿ. ಪ್ರಿಯ ದೇವರ ಮಕ್ಕಳೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಸಂತೋಷವಾಗಿದ್ದೀರ ಅಂತ ನಾನು ಕರ್ತನ ನಾಮದಲ್ಲಿ ಭಾವಿಸ್ತೀನಿ. ಹೌದು, ನಿಮ್ಮೆಲ್ಲರೂ ಹೇಗೆ ಇರಲಿ, ಎಲ್ಲೇ ಇರಲಿ, ದೂರದಲ್ಲೂ ಸಮೀಪ ಇರುವಂಥ ಸ್ಥಳದಲ್ಲಿ ನಿಮ್ಮನ್ನು ದೇವರೆಲ್ಲರನ್ನು ಆಶೀರ್ವದಿಸಲಿ. ದೇವರ ಸರಿ ನಾವು ಮೊದಲು ದೇವರು ಕೊಟ್ಟಂಥ ಆಲೋಚನೆ ಧ್ಯಾನಿಸೋಣ. ಲೂಕನ ಬರೆದ ಸುವಾರ್ತೆ ತೆಗೆದಿರೋರು ಓದಿ 12ನೇ ಅಧ್ಯಾಯ 47ನೇ ವಾಕ್ಯ. ತನ್ನ ಯಜಮಾನನ ಚಿತ್ತವನ್ನು ತಿಳಿಯದ ಆಳು ಸಿದ್ಧ ಮಾಡದೆ ಹೋದರೆ ಅಥವಾ ಅವನ ಚಿತ್ತಕ್ಕನುಸಾರವಾಗಿ ನಡೆಯದೆ ಹೋದರೆ ಅವನು ಬಹಳ ಪೆಟ್ಟು ತಿನ್ನುವನು. ಆಮೇನ್. ಪ್ರಿಯ ದೇವರ ಮಕ್ಕಳೇ, ಈ ಒಂದು ವಾಕ್ಯ ಓದುವಾಗ ನಾವು ಈ ಒಂದು ಉದಾಹರಣೆಗೆ ಒಂದು ಕಂಪನಿಲಿ ಅಥವಾ ಒಂದು ಯಾವುದಾದ್ರೂ ಒಂದು ಫ್ಯಾಕ್ಟ್ರಿಲಿ ಕೆಲಸ ಮಾಡಬೇಕಾದ್ರೆ ಓನರ್ ಏನು ಹೇಳ್ತಾರೋ ಆ ಕೆಲಸ ನಾವು ಮಾಡಬೇಕು. ಆವಾಗ ನಮಗೊಂದು ಅದಕ್ಕೆ ಬೇಕಾದಂಥ ಸಂಬಳ, ಅದಕ್ಕೆ ಬೇಕಾದಂಥ ಕೂಲಿ, ಬೇಕಾದಂಥ ಗೌರವ ಕೊಡ್ತಾರೆ. ಓನರ್ ಹೇಳ್ದೇ ಇರುವಂಥ ಕೆಲಸ ನಾವು ಮಾಡುವಾಗ ಏನು ಮಾಡ್ತಾರೆ? ಕೆಲಸದಿಂದ ತೆಗೆದಾಕ್ತಾರೆ ಅಥವಾ ಬೈತಾರೆ. ಕೆಲವು ಕಡೆ ಕೆಲಸಕ್ಕೆ ಬೇಡ ಹೋಗು ಅಂತಾರೆ. ಹೀಗೆಲ್ಲ ಇರುತ್ತೆ. ಆದರೆ ನನ್ನ ತಂದೆಯ ದೇವರು ತಾಯಿಯ ಗರ್ಭದಲ್ಲಿರುವಾಗಲೇ, ಆ ಜಗತ್ತುತ್ಪತ್ತಿಗೆ ಮುಂಚೆ ನಮ್ಮನ್ನು ಆರಿಸಿಕೊಂಡ ದೇವರು, ನಿನ್ನ ಮೇಲೆ ದೇವರ ಉದ್ದೇಶ ಇದೆ. ಆದರೆ ಇದರಿಂದಲೇ ಏನು ಮಾಡ್ತಾರೆ? ಅನೇಕರು ದೇವರ ಚಿತ್ತವಿಲ್ಲದಂಥ ಕೆಲಸ, ಒಬ್ಬೊಬ್ಬರು ವಿಚಿತ್ರ ಕೆಲಸ ಮಾಡ್ತಾರೆ. ಏನು ಮಾಡ್ತಾರೆ? ಫಲಕಾರಿ ಆಗೋದಿಲ್ಲ, ಎಲ್ಲ ಲಾಸ್ ಮಾಡ್ಕೊತಾರೆ. ಕೆಲವು ದೇವರ ಚಿತ್ತ ಇಲ್ಲದ ಏನೇನೋ ಮಾಡ್ತಾರೆ, ಕೆಲಸ ಆಗೋದಿಲ್ಲ. ಲಾಸ್ಟಲ್ಲಿ ನೋಡ್ರೆ ಸುಮ್ಮನೆ ಏನಕ್ಕೂ ಪ್ರಯೋಜನ ಇಲ್ಲ ಅಂತ ಎಲ್ಲ ಗೋಳಾಡ್ತಾರೆ ಮನೆಯಲ್ಲಿ. ಯಾಕೆ ನನ್ನ ಜೀವಿತದಲ್ಲಿ ಇದರ ಬಿಡುಗಡೆ ಇಲ್ಲ? ಯಾಕೆ ನನ್ನ ಜೀವಿತದಲ್ಲಿ ಯಾವ ಕೆಲಸಕ್ಕೂ ಕೆಲಸ ಆಗ್ತಿಲ್ಲ? ಯಾಕೆ ಕುಟುಂಬದಲ್ಲಿ ಏನಾಗ್ತಿದೆ? ಒಂದು ಏಳಿಗೆ ಇಲ್ಲ. ಯಾಕಂದರೆ ಏನೇ ಮಾಡಬೇಕಾದ್ರೂ ದೇವರ ಚಿತ್ತ ಇದೆ ಅಂತ ಯಾರು ಸಹ ತಿಳಿದುಕೊಳ್ಳದ. ದೇವರೇ, ಇಂಥ ಒಂದು ಕೆಲಸ ನಾನು ಮಾಡ್ತಾಯಿದ್ದೀನಿ, ನೀನು ಚಿತ್ತ ಇರೋದಾದರೆ ಇದಕ್ಕೆ ನಂಗೆ ಸಹಾಯ ಮಾಡು ಅಂತೇಳಿ ಮೊದಲು ಪ್ರಾರ್ಥನೆ ಪೂರ್ವಕ ಹೋಗುವಾಗ ಆತನ ಚಿತ್ತ ಅಲ್ಲಿ ನೆರವೇರುತ್ತೆ. ದೇವರ ಚಿತ್ತ ಇಲ್ಲ ಅಂದರೆ ದೇವರು ತಿಳಿಯಪಡಿಸ್ತಾರೆ. ಇದು ತಪ್ಪು, ಇದು ಬೇಡ, ಮಾಡಬೇಡ ಅಂತ ಕನಸು ಮುಖಾಂತರ ಅಥವಾ ವಾಕ್ಯದ ಮುಖಾಂತರ, ಸೇವಕರ ಮುಖಾಂತರ, ನೀವೊಂದು ಸಭೆಯ ಮುಖಾಂತರ ದೇವರು ಮಾತಾಡ್ತಾರೆ. ಆದರೆ ಈ ಒಂದು ದಿನದಲ್ಲಿ ಅನೇಕರು ಇದೇ ಆಗಿದೆ. ಈ ಲೋಕದಲ್ಲಿ ಏನಾಗಿದೆ? ಪ್ರತಿಯೊಬ್ಬರು ದುಡುಕಿ ತೀರ್ಮಾನ ಮಾಡ್ತಾರೆ. ಆನ್ಲೈನ್ ಮೀಟಿಂಗ್ ಅಂತೆ, ಆನ್ಲೈನ್ ಸೇವೆ ಮಾಡೋದು. ದೇವರ ಸೇವೆ ಕರೆಯುವಿಕೆ ಇದೆಯಾ ಇಲ್ಲ ಗೊತ್ತಿರಲಿಲ್ಲ. ಒಟ್ಟಿನಾಗೆ ದೇವರು ನಾನು ಪ್ರಾರ್ಥನೆ ಮಾಡ್ತೀನಿ ಆ ಕಡೆಯಿಂದ ಯೇಸುವಿನ ನಾಮದಲ್ಲಿ ಹೋಗುವಂತೇಳಿ ಒಬ್ಬರು ಏನು ಮಾಡ್ತಾರೆ? ಆನ್ಲೈನಲ್ಲೇ ಸೇವ್ ಮಾಡೋಕೆ ಹೋಗ್ತಾರೆ. ಆನ್ಲೈನ್ ಸೇವ್ ಮಾಡುವಾಗ ಶತ್ರು ಅದನ್ನು ಏನು ಮಾಡ್ತಾನೆ? ಬೇಡವಾದ ಆಲೋಚನೆ. ಆ ಕಡೆ ಇರೋರು ಹೆಂಗೆ, ಅವ್ರ ಪರಿಸ್ಥಿತಿ ಏನು ಗೊತ್ತಿರಲಿಲ್ಲ. ಒಟ್ಟಿನಾಗೆ ನೀನು ಯಾರೋ ನಾನು ಯಾರೋ ಆನ್ಲೈನಲ್ಲಿ ಸೇವ್ ಮಾಡೋಕೆ ಹೋಗ್ತಾರೆ. ಕೆಲವರು ಆನ್ಲೈನಲ್ಲಿ ಸೇವ್ ಮಾಡೋಕೆ ಹೋದಾಗ ಏನಾಗುತ್ತಂದರೆ ಆತ್ಮಿಕ ಜೀವಿತ ನಮ್ಮದೇ ಬೀಳಿಸ್ಕೊತೀವಿ. ಪ್ರಿಯ ದೇವರ ಮಗುವೆ, ದೇವರ ಚಿತ್ತ ಇದ್ದು ದೇವ್ರು ಮಾಡುವನ್ನೋದಾದ್ರೆ ದೇವ್ರನ್ನೇ ಮಾಡಿಸ್ತಾರೆ. ಇದರಿಂದ ಏನಾಗ್ತದೆ? ಅನೇಕರು ಮಾನಸಿಕವಾಗಿ ಸೇವೆ ಮಾಡೋಕೆ ಹೋಗ್ತಾರೆ, ಮಾನಸಿಕವಾಗಿ ಜನಗಳ ಹತ್ರ ಸಂತೈಸಕ್ಕೆ ಹೋಗ್ತಾರೆ, ಮಾನಸಿಕವಾಗಿ ದೇವ್ರ ಮಾತು ಹೇಳಿದರೆ ಹಂಗೆ ಅಂತ ಹೇಳಕ್ಕೆ ಹೋಗ್ತಾರೆ. ಕೊನೆಯದಾಗಿ ಏನು ಮಾಡ್ತಾರೆ? ನಿಮ್ಮ ಅನೇಕರ ಆತ್ಮಿಕ ಜೀವಿತ ಇದನ್ನು ಬಿದ್ದೋಗುವಂಥ ಪರಿಸ್ಥಿತಿ ಆಗಿದೆ. ಅದು ಒಂದು ಪ್ರಾರ್ಥನೆ ಜೀವಿತ ಹೆಂಗಿದೆ? ಏನೇ ಮಾಡಿದ್ರು ದೇವರ ಚಿತ್ತಾನುಸಾರ ನಾವು ಪ್ರಾರ್ಥನೆ ಮಾಡ್ತಿದ್ದ. ಮೊದಲಿದ್ದಂಥ ಪ್ರೀತಿ, ದೇವರ ಸನ್ನಿಧಿ ಬರುವಾಗ ಎಷ್ಟು ಪ್ರಾರ್ಥನೆ ಮಾಡ್ತಿದ್ದೋ, ದೇವರ ಸನ್ನಿಧಿ ಬರುವಾಗ ಎಷ್ಟು ದಾಹ ಇತ್ತು. ಸತ್ಯವೇದ ಹೋಗೋದೇನು, ಸಭೆಗೆ ಹೋಗೋದೇನು, ಪ್ರಾರ್ಥನೆ ಮಾಡೋದೇನು, ಉಪವಾಸ ಪ್ರಾರ್ಥನೆ ಅಟೆಂಡ್ ಮಾಡೋದೇನು, ಎಂಥ ದಾಹ. ಆದರೆ ಈ ಒಂದು ಅಂತ್ಯದಲ್ಲಿ ಲೋಕದಲ್ಲಿ ಅನೇಕರ ಪ್ರಾರ್ಥನೆ ದಾಹ ಕಮ್ಮಿಯಾಗಿದೆ. ಅದಕ್ಕಾಗಿ ತನ್ನ ಯಜಮಾನ ಚಿತ್ತವನ್ನು ತಿಳಿಯದ ಆಳು ಸಿದ್ಧ ಮಾಡದೆ ಹೋದರೆ. ಈ ದಿನ ದೇವರು ನಮ್ಮ ಜೀವಿತದಲ್ಲಿ ನಿನ್ನ ಮೇಲೆ ದೇವರ ಉದ್ದೇಶ, ನಿನ್ನ ಮೇಲೆ ದೇವರ ದರ್ಶನ, ನಿನ್ನ ಮೇಲೆ ದೇವರ ಚಿತ್ತ ಏನಿದೆ ಅದನ್ನು ನಾವು ಪ್ರಾರ್ಥಿಸಿ ಕಂಡುಹಿಡಿಬೇಕು. ದೇವರೇ, ನನ್ನ ಕುಟುಂಬಕ್ಕೆ, ನನ್ನನ್ನು ಈ ಒಂದು ಕುಟುಂಬಕ್ಕೆ ಕರ್ಕೊಂಬಂದಿದ್ದೆ, ನನ್ನನ್ನು ಈ ಒಂದು ಸಭೆಗೆ ಕರ್ಕೊಂಬಂದಿದ್ದೆ, ನನ್ನೊಂದು ಈ ಗ್ರಾಮಕ್ಕೆ, ನನ್ನ ಕುಟುಂಬ ಸಮೇತ ನಾವು ಇಲ್ಲಿ ಬಂದಿದ್ದೀವಿ. ನಿನ್ನ ಚಿತ್ತ ಏನೇನು? ದೇವರ ಚಿತ್ತ ಇಲ್ಲದೆ ಏನು ನಡೆಯಲ್ಲ. ಪ್ರಿಯ ದೇವರ ಮಕ್ಕಳೇ, ಒಂದು ಗ್ರಾಮಕ್ಕೆ ದೇವ್ರು ನಿನ್ನ ಕರ್ಕೊಂಡು ಹೋಗಿದ್ದಾರೆ, ಒಂದು ಕುಟುಂಬಕ್ಕೆ ದೇವ್ರು ನಿನ್ನ ಕರ್ಕೊಂಡು ಹೋಗಿದ್ದಾರೆ, ಅಥವಾ ಒಂದು ಫ್ಯಾಕ್ಟ್ರಿಗೆ ಅಥವಾ ಒಂದು ಕಂಪನಿಗೆ ನೀನು ಹೋಗಿದ್ದಾರೆ ಅಂದರೆ ನಿನ್ನ ಮುಖಾಂತರ ದೇವರ ಚಿತ್ತ ಅಲ್ಲಿದೆ. ಮೋಶೆನ ದೇವ್ರು ಕರೆದ್ರು, ಮೋಶೆ ನೀನು ಬಾ, ಐಗುಪ್ತದಲ್ಲಿ ಅನೇಕರು ಕಟ್ಟಲ್ಪಟ್ಟ ಅವಸ್ಥೆ ನಾನು ಬಿಡಿಸ್ಬೇಕು, ದೇವರ ಚಿತ್ತ. ಆದರೆ ಅವನೇನೇ ಹೇಳ್ದ, ನಾನು ಬರಲ್ಲ, ನನಗೆ ಮಾತಾಡೋಕ್ಕೆ ಬರಲ್ಲ, ನಾನು ತೊದಲು ನುಡಿಯೋನು, ನಂಗೆ ನೀನೇ ಬಾ.
ಮೋಶೆನ ದೇವರು ಕರೆದ್ರು. ಇದನ್ನು ದೇವರ ಚಿತ್ತ ಇದ್ದು ನಿನ್ನನ್ನು ದೇವರು ಕರೆದಿರುವಾಗ ನಿನ್ನ ಮುಖಾಂತರ ಅನೇಕ ಕಟ್ಟಲ್ಪಟ್ಟ ಕುಟುಂಬಗಳಿದೆ, ನಿನ್ನ ಮುಖಾಂತರ ಅನೇಕ ಮಾರ್ಪಡಿಸುವಂಥ ಆ ಒಂದು ಜೀವಿತಗಳಿದೆ. ಅದರಿಂದ ದೇವರ ಚಿತ್ತ ಏನೋ ತಿಳಿದು ನಾವು ಮುಂದೆ ಹೋಗೋಣ. ಮಾನಸಿಕವಾಗಿ ಯಾರು ಹೋಗಬೇಡಿ ಪ್ರಿಯ ದೇವ್ರ ಮಕ್ಕಳೇ. ಈ ಲೋಕದಲ್ಲಿ ಏನಾಗ್ತಿದೆ, ಈ ದಿನದಲ್ಲಿ ಅನೇಕರು ಆನ್ಲೈನ್ ಸೇವೆ ಮಾಡ್ತಾ ಇದ್ದಾರೆ. ಆನ್ಲೈನ್ ಸೇವೆ ಅದು ದೇವ್ರ ಚಿತ್ತ ಇದೆಯೋ ಇಲ್ಲೋ ತಿಳ್ಕೊಬೇಕು, ಮಾಡಿ, ಇಲ್ಲ ಅಂತಿಲ್ಲ. ದೇವ್ರು ನಿಮ್ಮನ್ನ ಬಲಪಡಿಸ್ತಾರೆ. ದೇವ್ರ ಚಿತ್ತ ಇರುವುದೇ ಆದರೆ ನೀವು ಆನ್ಲೈನ್ ಸೇವೆನೂ ಮಾಡಿ, ಪ್ರತಿಯೊಂದು ಮಾಡಿ. ಯಾಕಂದರೆ ದೇವರು ನಡೆಸ್ತಾರೆ. ದೇವರ ಚಿತ್ತ ಇಲ್ಲದೆ ನೀವೇನೇ ಸೇವೆ ಮಾಡೋದು ವ್ಯರ್ಥ ಪ್ರಿಯ ದೇವರ ಮಕ್ಕಳೇ. ಯಾಕಂದರೆ ಈ ದಿನ ದೇವರ ಚಿತ್ತ ಇರುವಾಗ ಅದಕ್ಕೆ ಬೇಕಂತ ಜ್ಞಾನ, ಅದಕ್ಕೆ ಬೇಕಂತ ಮಾರ್ಗ, ಅದಕ್ಕೆ ಬೇಕಾದ ಸಂದರ್ಭ ದೇವರು ಒದಗಿಸ್ಕೊಡ್ತಾರೆ. ದೇವರ ಚಿತ್ತ ಇಲ್ಲದೆ ಮಾಡಿದ್ರೆ ನಮ್ಮ ಆತ್ಮಿಕ ಜೀವಿತ ಬಿದ್ದೋಗೋ ಪರಿಸ್ಥಿತಿ ಬರುತ್ತದೆ. ಅದರಿಂದ ಈ ದಿನದಲ್ಲಿ ಪ್ರಿಯ ದೇವ್ರ ಮಗುವೆ, ದೇವರು ನಮ್ಮ ಕುಟುಂಬದ ಮೇಲೆ, ನಮ್ಮ ಮಕ್ಕಳ ಮೇಲೆ ಅಥವಾ ನನ್ನ ಮೇಲೆ, ನಿನ್ನ ಮೇಲೆ ದೇವರ ಚಿತ್ತ ಏನಿದೆ ಅದನ್ನು ಕಂಡಿಡ್ದು ಅದರ ಮೇಲೆ ದೇವರ ಚಿತ್ತಾನುಸಾರ ನಾವು ಜೀವನಿಸೋಣ. ಮಾತ್ರ ಇನ್ನೂ ಕೆಲವರು ಇನ್ನು ಮುಂದೆ ಹಾಕಿ ನೋಡಿದ್ರೆ, ಅಥವಾ ಅವನ ಚಿತ್ತಾನುಸಾರವಾಗಿ ನಡೆದೇ ಹೋದರೆ, ಹಲ್ಲೆಲೂಯಾ, ನಡೆದೇ ಹೋದರೆ ಏನಾಗುತ್ತದೆ, ನಡೆದಿದ್ದರೆ ಅವನು ಬಹಳವಾಗಿ ಪೆಟ್ಟು ತಿಂತಾನೆ. ಈ ದಿನದಲ್ಲಿ ಅನೇಕರು ಇದೇ ಆಗಿದೆ. ದೇವರ ಚಿತ್ತಾನುಸಾರ ಏನು ಏನು ಮಾಡ್ತಾರೆ, ಬಹಳವಾಗಿ ಆತ್ಮಿಕ ಜೀವಿತ ಬಿದ್ದೋಗೋ ಪರಿಸ್ಥಿತಿ ಬರುತ್ತೆ. ಅಥವಾ ಹೋಗೋ ಪ್ರಯಾಣದಲ್ಲಿ ಅನಾರೋಗ್ಯ ಇರ್ಬೋದು, ಅಥವಾ ಶತ್ರು ಪೀಡಿತರು, ಎಲ್ಲಿ ಕುಟುಂಬದಲ್ಲಿ ಬೆರುಕು ಉಂಟಾಗೋದು, ಶತ್ರು ಅದನ್ನು ಈಸಿಯಾಗಿ ಎಂಟ್ರಿ ಆಗ್ತಾನೆ. ಈ ದಿನದಲ್ಲಿ ಏನಾಗ್ತದೆ ಪ್ರಿಯ ದೇವ್ರ ಮಕ್ಕಳೇ, ಅಂತ್ಯದಿಂದಲಿ ದೇವರು ಒಬ್ಬೊಬ್ಬರ ಮೇಟದ ವಾಗ್ದಾನ ನೆರವೇರಿಸುವಂಥ ಸಮಯ ಹತ್ರ ಬರ್ತಾಯಿದೆ. ಅದಕ್ಕಾಗಿ ಶತ್ರು ಅದನ್ನು ಅನೇಕ ಕಾರ್ಯ ಮಾಡ್ತಾನೆ. ಸಭೆಗಳವ್ರು ಒಡೆಯೋದು, ಕುಟುಂಬ ಗಲಿಬಿಲಿ ಮಾಡೋದು, ಗಂಡ ಹೆಂಡತಿ ಮಧ್ಯೆ ಐಕ್ಯತೆ ಕಿತ್ತಾಕೋದು, ಈ ಥರ ಸೈತಾನ ಅದನ್ನು ತುಂಬ ಕಾರ್ಯ ಮಾಡ್ತಾನೆ. ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿಂದ ಸೈತಾನ್ ಕಾಯ್ದಿರ್ಬೇಕಾದ್ರೆ ಇದರ ಶತ್ರುಗೆ ಅನೇಕರು ಜಾಗ ಬಿಟ್ಟು ಕೊಡ್ತಾ ಇದ್ದಾರೆ. ಅದಕ್ಕೆ ದೇವರ ಚಿತ್ತಾನುಸಾರವಾಗಿ ನಾವು ನಡೆಯುವುದೇ ಆದರೆ ದೇವರು ನಮ್ಮ ಅಭಿವೃದ್ಧಿ ಪಡಿಸ್ತಾರೆ. ಅಥವಾ ನೀವು ದೇವರ ಚಿತ್ತಾನುಸಾರ ನಡೀಲಿಲ್ಲ ಅಂದರೆ ದೇವರೇ ಪೆಟ್ಟು ಕೊಡ್ತಾರೆ. ನೀನು ಆವಾಗ ದೇವ್ರು ಕೊಟ್ಟರು, ಹಂಗೆ ಕೊಟ್ಟರು, ಹಿಂಗೆ ಕೊಟ್ಟರು. ಯಾಕಂದರೆ ದೇವ್ರು ಬಿಟ್ಬಿಡ್ತಾನೆ. ನೀನು ದೇವ್ರ ಚಿತ್ತಾನುಸಾರವಾಗಿ ನೀವು ನಡೀಲಿಲ್ಲ, ದೇವ್ರ ಕೈ ಬಿಟ್ಟಾಗ ಶತ್ರು ಬರ್ತಾನೆ. ಶತ್ರು ನಿನಗೆ ಪೆಟ್ಟೆಲ್ಲ ಮುಟ್ಟು ನೋಡ್ಕೊಂಡು ದೇವ್ರು ಕೊಡ್ತಾನೆ, ಶತ್ರು ಮಾಡ್ತಾನೆ. ಅದರಿಂದ ಇದರಿಂದ ಶತ್ರುಗೆ ಅವಕಾಶ ಕೊಡಬೇಡಿ. ನಿಮ್ಮ ಒಬ್ಬೊಬ್ಬರ ಈ ಮುಂಜಾನೆ ಏನಪ್ಪ ಬ್ರದರ್ ಈ ಥರ ಹೇಳ್ತಾ ಇದ್ದಾರೆ, ಇಷ್ಟು ದಿವಸ ದೇವರ ಆಶೀರ್ವಾದ ದೇವರು ಹೇಳುವಂಥ ಮಾತು ನಾವು ಹೇಳ್ಬೇಕು. ಅದು ಇದರಲ್ಲಿ ಅನೇಕರು ದೇವರ ಚಿತ್ತಾನುಸಾರ ಜೀವಿಸ್ತಿಲ್ಲ, ವೈಯಕ್ತಿಕವಾಗಿ ಒಂದು ಸ್ವಾರ್ಥವಾಗಿ ಜೀವಿಸ್ತಾ ಇದ್ದಾರೆ. ಅದಕ್ಕಾಗಿ ಒಂದು ಅಂತ್ಯದಲ್ಲಿ ಪ್ರತಿಯೊಬ್ಬರು ಎಚ್ಚೆತ್ತುಕೊಳ್ಳಬೇಕು. ನಿನ್ನ ಮೇಲೆ ದೇವರ ಚಿತ್ತ ಏನಿದೆ, ನಿನ್ನ ಮೇಲೆ ದೇವರ ವಾಗ್ದಾನಗಳಿದೆ. ದೇವರ ಚಿತ್ತಾನುಸಾರ ನಾವು ನಡೆದೇ ಹೋದರೆ ಬಹಳ ಅಲ್ಲಿ ವಾಕ್ಯ ಬರಲ್ಪಡಿದೆ, ಅವನು ಬಹಳ ಪೆಟ್ಟು ತಿನ್ನುವನು. ಯಾಕಂದರೆ ದೇವ್ರ ಕೈ ಬಿಟ್ಟರೆ ಸೈತಾನ ಅದನ್ನು ಕುಟುಂಬದಲ್ಲಿ ಎಂಟ್ರಿ ಆಗ್ತಾರೆ. ಅವಾಗ ಕುಟುಂಬದಲ್ಲಿ ಗಲಿಬಿಲಿ, ಕುಟುಂಬದಲ್ಲಿ ಅಸಮಾಧಾನ, ದುಡಿಯುವಂಥ ಹಣ ಕೈ ಅಂಟಲ್ಲ ಬಾಯಿ ಅಂಟಲ್ಲ, ಬರೀ ದುಡಿಯುತ್ತಾರೆ. ಬರುವಂಥ ದುಡ್ಡು ತೊಗೊಂಡೋಗಿ ಹಾಸ್ಪಿಟ್ಲಿಗೆ ಹಾಕ್ತಾರೆ. ದುಡಿತಾರೆ, ತೊಗೊಂಡೋಗಿ ದುಡ್ಡು ಎಲ್ಲೋ ದಾರಿಲಿ ಹೋಗ್ತದೆ. ಆದ್ದರಿಂದ ದೇವರ ಚಿತ್ತಾನುಸಾರ ನೀನು ಇರುವುದೇ ಆದರೆ ಪ್ರತಿಯೊಂದು ಕಾರ್ಯಲ್ಲೂ ದೇವರು ನಡೆಸ್ತಾರೆ, ಪ್ರತಿಯೊಂದು ಕಾರ್ಯ ದೇವರು ಅಭಿವೃದ್ಧಿ ಪಡಿಸ್ತಾರೆ. ದೇವರು ನಮ್ಮನ್ನು ಆಶೀರ್ವದಿಸಿದ್ರೆ ಶತ್ರು ಅದನ್ನು ತಡೆಯೋಕ್ಕಾಗೋದಿಲ್ಲ. ಯಾಕಂದರೆ ದೇವರು ನಮ್ಮ ಸಂಗಡ ಇದ್ದು ಬೇಕಂತಂಥ ಕಾರ್ಯವನ್ನು ಆತ ನಡೆಸುವತನಾಗಿದ್ದಾನೆ. ಅದಕ್ಕಾಗಿ ಈ ಮುಂಜಾನೆ ನಾನು ಹೇಳ್ತಿರೋದೇನೆಂದರೆ, ಪ್ರತಿಯೊಬ್ಬರು ನೀವು ನಮ್ಮನ್ನು ಸ್ವಯಂವಾಗಿ ಬೇರೆಯವ್ರು ನೋಡೋದು ಬೇಕಿಲ್ಲ, ಬೇರೆ ಕುಟುಂಬನ ಇವ್ರನ್ನೋ ನಮ್ಮನ್ನು ನಾವು ಅಷ್ಟು ಪರಿಶೋಧನೆ ಮಾಡೋಣ. ದೇವರ ಚಿತ್ತ ನನ್ನ ಕುಟುಂಬದ ಮೇಲೆ, ದೇವರ ಚಿತ್ತ ನನ್ನ ಜೀವಿತದ ಮೇಲೆ, ದೇವರ ಚಿತ್ತ ನನ್ನ ಕೆಲಸದಲ್ಲಿ, ದೇವರ ಚಿತ್ತ ನನ್ನ ಮಕ್ಕಳ ಮೇಲೆ, ಅಥವಾ ದೇವರ ಚಿತ್ತ ನನ್ನ ಆತ್ಮಿಕವಾಗಿ ಹೆಂಗೆ ಬೆಳೀತಾ ಇದ್ದೇನೆ. ಅದಕ್ಕಾಗಿ ಪ್ರತಿಯೊಬ್ಬರು ಅವರವರು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರ ಚಿತ್ತಾನುಸಾರ ನಡೆಯುವುದೇ ಆದರೆ ನೀನು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ಆತನ ಮಾಡುವಾತನಾಗಿದ್ದಾನೆ. ಹೌದಲ್ಲ, ಹಾಲಲ್ಲಿ ಆದುದರಿಂದ ತನ್ನನ್ನು ಪ್ರೀತಿಸೋರಿದ್ದಕ್ಕಾಗಿ ಎಲ್ಲ ಕಡೆ ಅನುಕೂಲಕರ ಮಾಡ್ತಾನೆ. ಆಮೇನ್. ಹೌದು, ಈ ವಾಕ್ಯದ ಮುಖದ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.